ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶರಣ್ಯ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿವತ್ತು ನನ್ನ ಹತ್ರ ಇರೋ ಬ್ಯಾಗ್ ಕಲೆಕ್ಷನ್ ನಿಮಗೆ ತೋರಿಸೋಣ ಅಂತ ಹೇಳಿ ಬಂದಿದ್ದೀನಿ. ಮೊದಲಿಗೆ ಈ ಬ್ಯಾಗ್, ಬ್ಲ್ಯಾಕ್ ಕಲರ್ ಬ್ಯಾಗು ಈ ಥರ ಇದೆ. ಬಕೆಟ್ ಬ್ಯಾಗ್ ಥರ ಇದೆ. ಇದು ಫಾರೆವರ್ 21 ಬ್ರ್ಯಾಂಡ್ದು, ಫಾರೆವರ್ ಯಂಗ್ ಅಂತ. ತುಂಬ ಹಳೆ ಬ್ಯಾಗ್ ಇದು. ಒಂದು 4-5 ಇಯರ್ಸ್ ಬ್ಯಾಕಿಂದ ಇದೆ. ಇದರಲ್ಲಿ ಯಾವ ಜಿಪ್ ಕೂಡ ಇಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಕಂಪಾರ್ಟ್ಮೆಂಟ್ ಮತ್ತು ಸ್ಲಿಂಗ್ ಕೂಡ ಇದೆ ಇದಕ್ಕೆ. ಇದು ನನ್ನ ಹಸ್ಬೆಂಡ್ ನನಗೆ ಅಂತ ಗಿಫ್ಟ್ ಆಗಿ ತೊಗೊಂಬಂದು ಕೊಟ್ಟಿದ್ರು. ಸೊ ಫಸ್ಟ್ ಒನ್ ಇದು. ಸೆಕೆಂಡ್ ಒನ್ ಇದು ಕೂಡ ಬ್ಲ್ಯಾಕ್ ಕಲರ್ ಬ್ಯಾಗಿದೆ. ಇದು ಬ್ರ್ಯಾಂಡ್ ಎಲ್ಲ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಇದನ್ನು ಅಮೆಝಾನಲ್ಲೋ ಇಲ್ಲ ಮಿಂತ್ರಾದಲ್ಲೋ ಆರ್ಡರ್ ಮಾಡಿದೆ ಅನಿಸುತ್ತೆ. ಇದಕ್ಕೂ ಕೂಡ ಸ್ಲಿಂಗ್ ಇದೆ. ನಾನು ಇದನ್ನು ಕಮಂಡ್ಲದ ಬ್ಯಾಗ್ ಅಂತ ಕರಿತೀನಿ, ಯಾಕಂದರೆ ನೋಡೋದಕ್ಕೆ ಹಾಗೆ ಕಾಣಿಸುತ್ತೆ ಸ್ವಲ್ಪ. ಮೂರನೇದು ಇದು ಕೂಡ ಬ್ಲ್ಯಾಕ್ ಕಲರ್ ಬ್ಯಾಗೇನೆ. ಇದು ಬ್ರ್ಯಾಂಡ್ ಲಿನೋಪರಸ್ ಅಂತ ಹೇಳ್ಬಿಟ್ಟು ಇದು ಈ ಥರ ಚೈನ್ ಬರುತ್ತೆ. ಇದು ಉದ್ದನೂ ಮಾಡ್ಕೋಬೋದು, ಮೊದಲು ಮಾಡ್ಕೋಬೋದು. ಸ್ಲಿಂಗ್ ಆಗಾದರೂ ಯೂಸ್ ಮಾಡ್ಬೋದು, ಹ್ಯಾಂಡ್ ಬ್ಯಾಗ್ ಆದರೂ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಥರ ಇದೆ. ಇದರೊಳಗಡೆ ನಾನು ಒಂದು ಪರ್ಸ್ ಇಟ್ಟಿದ್ದೀನಿ. ಇದು ನ್ಯೂಯಾರ್ಕ್ ಬ್ರ್ಯಾಂಡು. ನೆಕ್ಸ್ಟ್ ಬ್ಯಾಗ್ ಇದು ಅಲೆನ್ ಸೋಲಿದು. ಇದು ತುಂಬ ದೊಡ್ಡ ಬ್ಯಾಗ್. ಇದು ತುಂಬ ಥಿಂಗ್ಸ್ ಇಡ್ಬೋದು ಇದ್ರೊಳಗಡೆ. ಈ ಥರ ಬರುತ್ತೆ ಒಳಗೆ. ಇದು ಸ್ಲಿಂಗ್ ಬ್ಯಾಗು. ಇದು ಬೇಕು ಅಂದರೆ ಇದು ಕಡಿಮೆ ಕೂಡ ಮಾಡ್ಕೋಬೋದು. ಒಂದು ವಾಟರ್ ಬಾಟಲ್ ಅಥವಾ ಅಂಬ್ರೆಲಾ ಏನಾದರೂ ಇಟ್ಕೋಬೇಕು ಅಂದ್ರೂ ಇದರೊಳಗಡೆ ಜಾಗ ಇದೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಮತ್ತು ಇಲ್ಲಿ ಕೂಡ ಸ್ಪೇಸ್ ಇದೆ, ಯಾವ್ದು ಚೇಂಜಸ್ ಎಲ್ಲ ಇಟ್ಕೋಬೋದು ಇದರಲ್ಲಿ. ಇದು ಜಸ್ಟ್ ಶೋ, ಇದರೊಳಗಡೆ ಏನು ಇಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಒಂದು ಸೇಫ್ಟಿ ಪಿನ್ ಇಡ್ಬೋದು ಅನ್ಸುತ್ತೆ ಅಷ್ಟೇ. ನೆಕ್ಸ್ಟ್ ಬ್ಯಾಗ್ ಇದು ಕೂಡ ತುಂಬಾ ದೊಡ್ಡ ಬ್ಯಾಗ್. ಇದು ಕೂಡ ಲಿನೋಪೆರಸ್ ಅಂತ ಬ್ರ್ಯಾಂಡ್. ಇದು ಈ ಥರ ಬರುತ್ತೆ. ಇದರೊಳಗೆ ಕೂಡ ತುಂಬ ಐಟಮ್ಸ್ ಇಟ್ಕೋಬೋದು. ಇದಕ್ಕೂ ಕೂಡ ಸ್ಲಿಂಗ್ ಇದೆ, ಬೇಕಂದರೆ ಹಾಕೋಬೋದು. ಬಟ್ ನಾನು ಇದನ್ನು ಹ್ಯಾಂಡ್ ಬ್ಯಾಗಾಗಿ ಕ್ಯಾರಿ ಮಾಡ್ತೀನಿ ಜಾಸ್ತಿ. ಈ ಥರ ತುಂಬ ಕ್ಲಾಸಿಕ್ಕಾಗಿ ಕಾಣಿಸುತ್ತೆ ಇದು. ಓಕೆ, ನೆಕ್ಸ್ಟ್ ಇದು ಗೊತ್ತಿಲ್ಲ ಯಾವ ಬ್ರ್ಯಾಂಡು ಏನು ಅಂತ. ಇದು ಕೂಡ ತುಂಬಾ ದೊಡ್ಡ ಬ್ಯಾಗು. 2 ಇದೆ ಇದರಲ್ಲಿ ಕಂಪಾರ್ಟ್ಮೆಂಟ್ಸ್. ಸ್ಲಿಂಗು ಕೂಡ ಇದೆ ಇದರಲ್ಲೂ ಕೂಡ. ಮಾಸ್ಕ್ ಇಟ್ಟಿದ್ದೀನಿ ನಾನು. ಇದರೊಳಗಡೆ ತುಂಬ ಥಿಂಗ್ಸ್ ಬರುತ್ತೆ, ತುಂಬ ದೊಡ್ಡದಿದೆ. ಮೇಕಪ್ ಕಿಟ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಇದು ವ್ಯಾನ್ ಹುಸೇನ್ ಬ್ರ್ಯಾಂಡ್ದು, ಯೆಲ್ಲೋ ಕಲರ್ ಇದೆ. ಈ ಥರ ಬರುತ್ತೆ. ಇದು ತುಂಬ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ. ಈ ಥರ ಓಪನ್ ಮಾಡಿದ್ರೆ
ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ, ಇಲ್ಲೊಂದು ಜಿಪ್ ಬರುತ್ತೆ, ಈ ಥರ ಇದೆ. ಇದಕ್ಕೂ ಕೂಡ ಸ್ಲಿಂಗ್ ಕೂಡ ಬರುತ್ತೆ. ಜಾಸ್ತಿ ಕ್ಯಾರಿ ಮಾಡೋಕ್ಕಾಗಲ್ಲ, ಬಟ್ ಓಕೆ, ಒಂದು ಲೆವೆಲ್ಲಿಗೆ ಹಿಡಿಯುತ್ತೆ. ಈ ಥರ ಇದೆ. ಇದು ಇನಾಯ ಅಂತ ಬ್ರ್ಯಾಂಡು. ಇದು ಒಂದೇ ಅನ್ಸುತ್ತೆ ನನ್ನ ಹತ್ರ ಟ್ರೆಡಿಷನಲ್ ಔಟ್ಫಿಟ್ಟಿಗೆ ಆಗೋ ಥರದಿರೋದು. ಈ ಥರ ಓಪನ್ ಮಾಡಿ ಈ ಥರ ಇದೆ. ಈ ಥರ ಇದು ಈ ಥರ ಕ್ಲಚ್ಚಾಗೂ ಕ್ಯಾರಿ ಮಾಡ್ಬೋದು. ಸ್ವಲ್ಪ ರೋಸ್ ಗೋಲ್ಡ್ ಫಿನಿಶಿಂಗಲ್ಲಿದೆ. ಈ ಥರ ಓಪನ್ ಮಾಡೋದು. ಇಲ್ಲಿದೆ. ಬೇಕು ಅಂದರೆ ಹ್ಯಾಂಡ್ ಬ್ಯಾಗ್ ಕೂಡ ಥರ ಕೂಡ ವೇರ್ ಮಾಡ್ಬೋದು, ಇಲ್ಲಾಂದರೆ ಚೈನ್ ಇದೆ ಇದಕ್ಕೆ. ಥರ ಕೂಡ ಮಾಡ್ಬೋದು. ಇದು ಕೂಡ ತುಂಬ ದೊಡ್ಡದೇನೆ. ಓಕೆ, ಎಲ್ಲರೂ ಫಂಕ್ಷನ್ಗಳಿಗೆ ಹೋಗುವಾಗ ಸಾಕು ಅನಿಸುತ್ತೆ ಈ ಬ್ಯಾಗ್, ಇದಕ್ಕಿಂತ ದೊಡ್ಡದೇನು ಬೇಕಾಗಲ್ಲ. ಇದನ್ನ ಯಾವಾಗಲೂ ಹೀಗೆ ಪ್ಯಾಕ್ ಮಾಡಿಡಬೇಕು, ಇಲ್ಲ ಅಂತಂದರೆ ಹಾಳಾಗುತ್ತೆ. ಕಲರ್ ಶೇಡ್ ಆಗ್ಬೋದು ಅಥವಾ ಬ್ಲ್ಯಾಕ್ ಆಗ್ಬೋದು. ಸೊ ಈ ಥರ ಬಟ್ಟೆ ಬ್ಯಾಗಲ್ಲಿ ಹಾಕಿ ಇಡಬೇಕು. ಮೂವಿಂಗ್ ಟು ನೆಕ್ಸ್ಟ್. ಇದು ಕ್ಲಚ್ ಒಂದು ಹಾಳಾಗಿದೆ. ಇದನ್ನು ನಾನು ಉಜ್ಬೇಕಿಸ್ತಾನ್ಗೆ ಹೋದಾಗ ತೊಗೊಂಡು ಬಂದಿದ್ದು. ತುಂಬಾ ಯೂಸ್ ಮಾಡಿಬಿಟ್ಟಿದ್ದೀನಿ. ಇದು ಈ ಥರ ಇದೆ. ಇದು ಫುಲ್ಲು ಶೈನಿಂಗ್ ಇತ್ತು ಇದು, ಬಟ್ ಹಿಂಗೆ ಇಟ್ಕೊಂಡೇ ಹೋಗ್ಬಿಟ್ಟಿದೆ. ಬಟ್ ಇದನ್ನು ಎಸ್ತಿಲ್ಲ ನಾನು. ಸುಮ್ಮನೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನನ್ನ ಹತ್ರ ಇರೋ ಕ್ಲಚಸ್ಸಲ್ಲಿ ಇದು ಟಾಮಿ ಹೈಲ್ಡಿಫೈರ್ ಇದು ಬ್ರ್ಯಾಂಡು. ಈ ಪ್ರೆಸೆಂಟ್ ಇದನ್ನು ಯೂಸ್ ಮಾಡ್ತೀನಿ ನಾನು. ಈ ಥರ ಇದೆ. ನನ್ನ ಹತ್ರ ಇರೋದ್ರಲ್ಲಿ ದೊಡ್ಡ ಬ್ಯಾಗ್ ಅಂದರೆ ಇದೇನೆ. ಇದು ಅರ್ಮನಿ ಎಕ್ಸ್ಚೇಂಜ್ ಬ್ರ್ಯಾಂಡ್ದು. ಈ ಥರ ಇದೆ. ಟೋಟ್ ಬ್ಯಾಗ್ ಅಂತಾರೆ ಇದನ್ನು. ತುಂಬ ಯೂಸ್ ಮಾಡಿದ್ದೀನಿ. ಈ ಥರದ್ದು ದೊಡ್ಡದೊಂದಿದೆ ಕಂಪಾರ್ಟ್ಮೆಂಟ್. ಒಳಗಡೆ ಒಂದು ಸಣ್ಣ ಜಿಪ್ ಕೂಡ ಇದೆ. ಈ ಥರ ಆರಾಮಾಗಿ ಎಲ್ಲ ಥಿಂಗ್ಸ್ ಬರುತ್ತೆ. ಎಲ್ಲಾದರೂ ಟ್ರಾವೆಲ್ ಮಾಡುವಾಗ, ಏರ್ಪೋರ್ಟಿಗೆ ಹೋಗುವಾಗ ಇದನ್ನು ತೊಗೊಂಡು ಹೋಗ್ತೀನಿ ನಾನು. ಓಕೆ, ಇದು ಲಾಸ್ಟ್ ಬ್ಯಾಗು. ಮೈಕಲ್ ಕೋರ್ಸ್ದು. ಪುಟಾಣಿ ಬ್ಯಾಗು, ತುಂಬ ಸ್ಪೇಸ್ ಇದೆ. ಇದಕ್ಕೂ ಕೂಡ ಸ್ಲಿಂಗ್ ಬರುತ್ತೆ. ಒಂದು ಕಂಪಾರ್ಟ್ಮೆಂಟ್ ಇದೆ. ಏನಾದರೂ ಕಾಯಿನ್ಸ್ ಏನಾದರೂ ಇಟ್ಕೋಬೇಕು ಅಂದ್ರೂ ಆಗುತ್ತೆ. ಓಕೆ ಗಾಯ್ಸ್, ಇದು ನನ್ನ ಬ್ಯಾಗ್ ಕಲೆಕ್ಷನ್. ನನ್ನ ಹತ್ರ ಇಷ್ಟು ಬ್ಯಾಗ್ಸ್ ಇದೆ. ಎಲ್ಲದನ್ನು ನಿಮಗೆ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಎಲ್ಲರೂ ಒಂದು ಲೈಕ್ ಕೊಡಿ. ಓಕೆ, ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ.